ಕಳೆದ ಚುನಾವಣೆಯಲ್ಲಿ 6 ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಮತ್ತು ಯಲ್ಲಾಪುರ ಶಿವರಾಮ್ ಹೆಬ್ಬಾರರನ್ನು ಉಳಿಸಿಕೊಂಡಿದ್ದ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರರ ಉಚ್ಚಾಟನೆಯೊಂದಿಗೆ ಇನ್ನೊಬ್ಬ ಶಾಸಕನನ್ನು ಕಳೆದುಕೊಂಡಿದೆ. ಮುಂದಿನ ಅವಧಿಯಲ್ಲಿ ಒಂದಾದರೂ ಉಳಿಯುತ್ತದೆಯೋ ಕಾದು ನೋಡಬೇಕಿದೆ. ಕಳೆದ ಚುನಾವಣೆಯಲ್ಲಿ ಶಿವರಾಮ್ ಹೆಬ್ಬಾರರು ಚುನಾವಣೆಗೆ ಸ್ಪರ್ಧಿಸಿದ್ದಾಗ ಅವರನ್ನು ಸೋಲಿಸುವುದಕ್ಕೆ ಬಿಜೆಪಿ ಪಕ್ಷದ ಮುಖಂಡರೇ ಕಟಿಬದ್ಧರಾಗಿದ್ದರು. ಬಿಜೆಪಿ ಸಾಮಾನ್ಯ ಕಾರ್ಯಕರ್ತರು ಹಾಗೂ ಮತದಾರರು ಅವರೊಂದಿಗೆ ಇದ್ದಿದ್ದರಿಂದ ಹಾಗೂ ಕ್ಷೇತ್ರದ ಹಾಗೂ ಸಚಿವರಾಗಿ ಜಿಲ್ಲೆಗೆ ಅವರು ನೀಡಿದ ಕೊಡುಗೆ ಅವರು ಗೆಲ್ಲುವುದಕ್ಕೆ ಕಾರಣವಾಗಿತ್ತು. ಗೆದ್ದ ನಂತರ ಹೆಬ್ಬಾರರು ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಕೆಲಸ ಮಾಡಿದ ಮುಖಂಡರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ಯಾಕೆಂದರೆ ಇಂದು ನನಗಾದ ಸಮಸ್ಯೆ ಮುಂದೆ ಯಾರಿಗೂ ಆಗಬಾರದು ಎನ್ನುವ ಸದುದ್ದೇಶದಿಂದ ಪಕ್ಷದ ರಾಜ್ಯ ಮಟ್ಟದ ಪದಾಧಿಕಾರಿಗಳನ್ನು ಹಾಗೂ ಹಿರಿಯ ಮುಖಂಡರನ್ನು ಆಗ್ರಹಿಸಿದ್ದರು. ಆರಂಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಮೇಲೆ ಬೆರಳೆಣಿಕೆಯ ಮುಖಂಡರ ಮೇಲೆ ಕ್ರಮ ತೆಗೆದುಕೊಂಡಂತೆ ಮಾಡಿ ನಂತರ ಅವರಿಗೆಲ್ಲ ಪಕ್ಷದಲ್ಲಿ ಪ್ರಮುಖ ಜವಾಬ್ದಾರಿಯನ್ನು ನೀಡಲಾಯಿತು. ಇದರಿಂದ ಬೇಸತ್ತ ಹೆಬ್ಬಾರರು ಪಕ್ಷ ಚಟುವಟಿಕೆಯಿಂದ ದೂರ ಉಳಿದಿದ್ದರು. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷದ ಮುಖಂಡರೊಂದಿಗೆ ಸೌಹಾರ್ದಯುತವಾಗಿ ಇದ್ದವರು. ಆದರೆ ಅದಕ್ಕೆ ಉಡುಗೊರೆಯಾಗಿ ಅವರನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಇದರಿಂದ ಪಕ್ಷಕ್ಕೆ ನಷ್ಟ ಬಿಟ್ಟರೆ ಹೆಬ್ಬಾರರಿಗೆ ಯಾವುದೇ ನಷ್ಟ ಆಗುವ ಸಾಧ್ಯತೆ ಇಲ್ಲ. ಯಾಕೆಂದರೆ ಪಕ್ಷೇತರವಾಗಿ ನಿಂತರೂ ಗೆಲುವಿನ ತಾಕತ್ತನ್ನು ಹೆಬ್ಬಾರರು ಹೊಂದಿದವರು. ಹೆಬ್ಬಾರರು ಮೂಲತಃ ಸಂಘ ಪರಿವಾರದೊಂದಿಗೆ ಗುರುತಿಸಿಕೊಂಡವರು. ಡಾಕ್ಟರ್ ಚಿತ್ತರಂಜನ್ ಹಾಗೂ ಡಾಕ್ಟರ್ MP ಕರ್ಕಿ ಕಾಲದಲ್ಲಿಯೇ ಬಿಜೆಪಿಯ ಅತ್ಯಂತ ಯಶಸ್ವಿ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ಅನಂತಕುಮಾರ್ ಹೆಗಡೆ ಮೊದಲ ಬಾರಿ ಸಂಸದರಾಗುವ ಸಂದರ್ಭದಲ್ಲಿ ಶಿವಾನಂದ ನಾಯ್ಕ ಅವರು ಶಾಸಕರಾಗುವಲ್ಲಿ ಗೆಲುವಿನ ರೂವಾರಿಯಾದವರು. ಈಗಿರುವವರಿಗಿಂತ ಅವರೇ ಮೂಲ ಬಿಜೆಪಿಗರು ಅನ್ನುವುದನ್ನು ಈಗಿನ ಮುಖಂಡರು ಅರಿತುಕೊಳ್ಳಬೇಕಿತ್ತು. ಸರ್ಕಾರ ರಚನೆಯ ಸಂದರ್ಭದಲ್ಲಿ ಆಪರೇಷನ್ ಕಮಲದ ಮೂಲಕ ಹೆಬ್ಬಾರರನ್ನು ಪಕ್ಷಕ್ಕೆ ಕರೆತಂದು ಅಧಿಕಾರ ಅನುಭವಿಸಿ ಸಹಕಾರವಿಲ್ಲದೆ ಅವರನ್ನು ದೂರ ಮಾಡಿದ್ದು ಜಿಲ್ಲೆಯ ಹಲವು ಬಿಜೆಪಿ ಕಾರ್ಯಕರ್ತರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಕಾರ್ಮಿಕ ಸಚಿವರಾಗಿ ಕೊರೋನಾ ಸಂದರ್ಭದಲ್ಲಿ ಕೇವಲ ಜಿಲ್ಲೆಯಲ್ಲಷ್ಟೇ ಅಲ್ಲದೆ ರಾಜ್ಯದ ಜನತೆ ಅವರನ್ನು ಮರೆಯುವಂತಿಲ್ಲ. ಅದು ಅಲ್ಲದೆ KDCC ಬ್ಯಾಂಕ್ ಅಧ್ಯಕ್ಷರಾಗಿ ಜಿಲ್ಲೆಯ ರೈತರಿಗೆ ಅತ್ಯಂತ ಸಹಕಾರಿಯಾಗಿ ನಿಂತವರು. ಈ ಮೊದಲು ಸಂಸದ ಅನಂತಕುಮಾರ್ ಹೆಗಡೆ, ಈಗ ಶಿವರಾಮ್ ಹೆಬ್ಬಾರ್. ಹೀಗೆ ಬಿಜೆಪಿ ಒಬ್ಬೊಬ್ಬರನ್ನೇ ದೂರ ಮಾಡುತ್ತಾ ಹೋದರೆ ಜಿಲ್ಲೆಯಲ್ಲಿ ಬಿಜೆಪಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳಲಿದೆ ಅನ್ನುವ ಮಾತು ಎಲ್ಲೆಡೆ ಕೇಳಿಬರುತ್ತಿದೆ. ನಮ್ಮ ಕಾರ್ಯಕರ್ತೆ ಏನೂ ಗೊಂದಲ ಇಲ್ಲ. ನಮ್ಮ ಕಾರ್ಯಕರ್ತೆ ಸ್ಪಷ್ಟತೆ ಇದೆ. ನಮ್ಮ ಸಾಹೇಬರು ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೆ. ನಮ್ಮ ಸಾಹೇಬರು ನಮ್ಮನ್ನು ನಮ್ಮ ಕ್ಷೇತ್ರದ ಅಭಿವೃದ್ಧಿಗಳಿಗೆ ಹಿಂದೇಟು ಹಾಕೋದಿಲ್ಲ. ನಮ್ಮ ಸಾಹೇಬರು ಯಾವಾಗೂ ನಮ್ಮ ಜೊತೆಗೆ ಇರ್ತಾರೆ. ಈ ನಂಬಿಕೆ ಯಾವಾಗೂ ಇತ್ತು, ಇವತ್ತು ಇದೆ, ಮುಂದುವರೆಯುತ್ತೆ. ಸರ್, ತಮ್ಮ ಮುಂದಿನ ನಿರ್ಧಾರ ಏನು? 1 ಗಂಟೆಗೆ ರಿಸಲ್ಟ್ ತೊಗೊಂಡು 3 ಗಂಟೆಗೆ ಅಡ್ಮಿಷನ್ ಮಾಡೋದಕ್ಕಾಗೋದಿಲ್ಲ. ಯಾವುದಕ್ಕೂ ಸಮಯ ಬೇಕಾಗತ್ತೆ. ಒಂದು ರಾಜಕಾರಣದ ನಿರ್ಣಯ ಅಂದರೆ ಒಂದು ದಿವಸ ನಿರ್ಣಯ ಅಲ್ಲ. ಆ ನಿರ್ಣಯವನ್ನು ನಮ್ಮ ಬೆಂಬಲಿಗರು, ನಮ್ಮ ಫಾಲೋವರ್ಸು, ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನೀವು ಹಿಂದೆ MLA ಆಗಿ ಹೇಳಿದ್ರಿ. ಈ ಕ್ಷೇತ್ರ ಅಭಿವೃದ್ಧಿ ನೀವು ಕಾಂಗ್ರೆಸ್ ಯಾವಾಗಲೂ ಕ್ಷೇತ್ರದ ಅಭಿವೃದ್ಧಿಗೆ MLA ಆಗೋದು. ಮತ್ತೆ ಯಾಕಾಗ್ತಾರೆ MLA? ಅಲ್ಲ, ಈ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಯಾವಾಗೂ ಆಡಳಿತ ಪಕ್ಷ ಶಾಸಕ ಆಗಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಸತ್ಯ ಸಂಗತಿ ನನಗೆ ಗೊತ್ತಿಲ್ಲ. ನಾನೇನು ರಾಜಕಾರಣದ ಹೊಸಬ ಅಲ್ಲ. ಪರ್ಮನೆಂಟ್ ಆಡಳಿತ ಪಾರ್ಟಿ MLA ಆಗೋದಕ್ಕಾಗೋದಿಲ್ಲ. ಸತ್ಯ ಸಂಗತಿ ನನಗೆ ಗೊತ್ತಿಲ್ಲ. ಸರಿ, ಕಾಂಗ್ರೆಸ್ ಹೋಗ್ತೀರಿ ನೀವು? ನಾನೇನು ಹೇಳಿದ್ದೆ ನಿಮಗೆ? ನಾನು ಯಾವುದೇ ನಿರ್ಣಯ ನಾನು 1 ಗಂಟೆ ತೆಗೆದುಕೊಳ್ತಕ್ಕಂಥ ನಿರ್ಣಯ ಅಲ್ಲ. ಸೂಕ್ತ ಸಂದರ್ಭದಲ್ಲಿ ಸರಿಯಾದ ನಿರ್ಣಯ ತಗೊಳ್ತೀನಿ. ಒಬ್ಬರು ಕಾರಣೀಕರ್ತರು ನನ್ನ ಒಬ್ಬರಿಂದ ಏನೂ ಆಗಿದೆ ಅಂತ ನಾನು ಎಂದೂ ಹೇಳ್ಕೊಳ್ಳಿಲ್ಲ, ಇವತ್ತು ಹೇಳೋದಿಲ್ಲ. ಈ ಹಿಂದೆ ನೀವು ಬಿಜೆಪಿಯಿಂದನೇ ನಿಂತು ಆಯ್ಕೆಯಾಗಿದ್ರಿ. ಆದರೆ ಈ ಒಂದು ಉಚ್ಚಾಟನೆ ಸಂದರ್ಭ ಯಾಕಾಗಿ ಸೃಷ್ಟಿಯಾಯಿತು? ಅವರೇ ಉತ್ತರಿಸಬೇಕು, ನಾನಲ್ಲ. ಬಿಜೆಪಿನೇ ಉತ್ತರಿಸಬೇಕು. ಚುನಾವಣೆ ನಂತರದ ಸಂದರ್ಭದಲ್ಲಿ ನಡೆದಂಥ ಘಟನೆ, ನಾವು ಲಿಖಿತವಾಗಿ ಕೊಟ್ಟಿರ್ತಕ್ಕಂಥ ಉತ್ತರ, ಅದಕ್ಕೆ ಅವ್ರು ತೆಗೆದುಕೊಂಡಂಥ ನಿರ್ಣಯ, ಅದಕ್ಕೆ ಉತ್ತರ ಬಹುತೇಕ ಇವತ್ತು ಕಮ್ಮಿ ಮೇಲೆ ಕಮ್ಮಿ ತೆಗೆದುಕೊಂಡಂಥ ಉಚ್ಚಾಟನೆ ಅಂತ ಅಂದ್ಕೊಂಡಿದ್ದೀನಿ. ಸೂಕ್ತ ಸಂದರ್ಭದಲ್ಲಿ ಈ ಹಿಂದೆ ನೋಟಿಸ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಉತ್ತರವನ್ನು ಕೊಟ್ಟಿದ್ರಿ. ಆದರೂ ಸಹ ಈಗ ಉಚ್ಚಾಟನೆ ಮಾಡಿದ್ದಾರೆ. ಅವರಿಗೆ ಸರಿತಕ್ಕಂಥ ಅವರಿಗೆ ಸರಿ ಆಗ್ತಕ್ಕಂಥ ಉತ್ತರ ಕೊಡೋದಕ್ಕೆ ನನ್ನ ಕಡೆ ಆಗೋದಿಲ್ಲ. ನನಗೆ ಸರಿ ಆಗ್ತಾ ಉತ್ತರ ಅನಿಸಿದ್ರೆ ಏನು ಅನಿಸಿದೆ, ಏನು ಸ್ಥಿತಿ ಇದೆ